ವರಾಹೋಮ ದೇವಿಯವರ ಜಾತ್ರಾ ಮಹೋತ್ಸವ ಅತ್ಯಂತ ಸಡಗರ ಹಾಗೂ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ವಿಜೃಂಭಣೆಯಿಂದ ಜರುಗಿತು. ಈ ಅದ್ಧೂರಿ ಸುದಿನಕ್ಕೆ ಸಾಕ್ಷಿಯಾಗಲು ಸಹಸ್ರಾರು ಭಕ್ತರು ಸಾಂಪ್ರದಾಯಿಕ ಉಡುಗೆಗಳಲ್ಲಿ ಆಗಮಿಸಿ ದೇವಿಯರ ದರ್ಶನ ಪಡೆದರು. ಬ್ರಾಹ್ಮಿ ಮುಹೂರ್ತದಲ್ಲಿ ದೇವಿಯರಿಗೆ ವಿಶೇಷ ಪೂಜೆ ಹಾಗೂ ಅಂಕಿ ಪಾಯಸ ನೈವೇದ್ಯ ಅರ್ಪಿಸಲಾಯಿತು. ಬಳಿಕ ನಡೆದ ಭಕ್ತಿಯ ಪರಾಕಾಷ್ಠೆಯಾದ ಅಗ್ನಿಕೊಂಡ ಕಾರ್ಯಕ್ರಮವು ಭಕ್ತರಲ್ಲಿ ರೋಮಾಂಚನ ಮೂಡಿಸಿತ್ತು. ದುರ್ಗಾ ಪರಮೇಶ್ವರಿ ಅಮ್ಮನವರಿಗೆ ಪಂಚಾಮೃತ ಅಭಿಷೇಕ, ಸಹಸ್ರ ನಾಮಾವಳಿ ಪಠಣ ಹಾಗೂ ಹೋಮ ಹವನಗಳ ಮೂಲಕ ವಿಶೇಷ ಪುಷ್ಪಾಲಂಕಾರ ಪೂಜೆ ಸಲ್ಲಿಸಲಾಯಿತು. ಭಕ್ತರು ತಮ್ಮ ಯಥಾಶಕ್ತಿಯಾಗಿ ದೇವಿಗೆ ಮೀಸಲಾದ ಅಡುಗೆಯನ್ನ ತಯಾರಿಸಿ ನೈವೇದ್ಯ ಅರ್ಪಿಸಿ ಪುನೀತರಾಗಿದ್ದಾರೆ. ಜಾತ್ರೆಯ ಅಂಗವಾಗಿ ದೇವಸ್ಥಾನದ ವತಿಯಿಂದ ಸಹಸ್ರಾರು ಜನರಿಗೆ ಭರ್ಜರಿ ಅನ್ನ ಸಂತರ್ಪಣೆ ಆಯೋಜಿಸಲಾಗಿತ್ತು. ಸಂಜೆ 6 ಗಂಟೆಗೆ ದೇವಿಯ ಉತ್ಸವ ಮೂರ್ತಿಗಳನ್ನ ಭವ್ಯವಾಗಿ ಅಲಂಕರಿಸಿ ಪಲ್ಲಕ್ಕಿಯಲ್ಲಿ ಪ್ರತಿಷ್ಠಾಪಿಸಿ ಪಾರಂಪರಿಕ ಶೈಲಿಯಲ್ಲಿ ಮೆರವಣಿಗೆ ಆರಂಭಿಸಲಾಯಿತು. ಭಾಜಾ ಭಜಂತ್ರಿಗಳ ನಾದಕ್ಕೆ ಭಕ್ತರು ಹೆಜ್ಜೆ ಹಾಕಿದ್ರು. ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ನಡೆದ ಈ ವೈಭವದ ರಥೋತ್ಸವದಲ್ಲಿ ಹರಿದು ಬಂದ ಜನಸಾಗರ ದೇವಿಯರಿಗೆ ಜೈಕಾರ ಹಾಕುವ ಮೂಲಕ ಭಕ್ತಿ ಸಮರ್ಪಿಸಿತು. ಕ್ಷೇತ್ರದಲ್ಲಿ ಈ ಗ್ರಾಮ ದೇವತೆಯಾದ ಗೋರಖೇರಿ ದುರ್ಗಾದೇವಿ ಅಂತ ಈ ದೇವಿಯ ಗ್ರಾಮದ ದೇವಿಯ ಹೆಸರು. ಆಮೇಲೆ ಇದು ಪುಷ್ಪ ಜಯಂತಿ, ಗೋಪಿಕಾ ಅಂತ 2 ಜಯಂತಿ, 3 ನದಿಗಳ ಒಂದು ತ್ರಿವೇಣಿ ಸಂಗಮದಲ್ಲಿ ಈಕೆ ಗೊಲ್ಲರ ಆದ ಎಡಗೆಯಲ್ಲಿ ಈಕೆ ಇಲ್ಲಿ ನೆಂದಾಳ ಅಂತ ಒಂದು ಇತಿಹಾಸ ಇದಕ್ಕಿದೆ. ಸುಮಾರು ಈ ಕನಗಿರಿ ಗೊಲ್ಲರು 700 ಗೊಲ್ಲರು ಇರ್ತಕ್ಕಂಥ ಈ ಪ್ರದೇಶ ಏನೈತಿ, ಇದು ಗೊಲ್ಲರ ದೇವರ ಮುಖ್ಯ ಅಂದ್ರೆ ಆರಾಧ್ಯ ದೇವರು, ಗೊಲ್ಲರ ಆರಾಧ್ಯ ದೇವರನ್ನ ಇದು ಮುಖ್ಯ. ಅಲ್ಲಿದ್ದ ಇದಕ್ಕೇನು ಮಾಡ್ತಾರಪ್ಪ, ಪ್ರತಿ ವರ್ಷ ಅವಾಗ ಜಾತ್ರೆ ಮಾಡ್ತಾರೆ. ಇದಕ್ಕೆ ಪ್ರತಿ ವರ್ಷ ಏನಪ್ಪ ಅಂತಂದ್ರೆ ಉತ್ಸವಗಳು, ಗೊಲ್ಲರು ಎಲ್ಲರೂ ಇಲ್ಲಿ ಕಲ್ತಿದ್ರು, ಎಲ್ಲಿ ಊರು ಬಿಟ್ಟು ಹೋದರು ಎಲ್ಲರೂ ಕಲ್ತು ಇಲ್ಲಿ ವೈಭವದಿಂದ ಜಾತ್ರೆ ನೆರವೇರಿಸ್ತಿದ್ರು ಏನಪ್ಪ. ಆಮೇಲೆ ಇಲ್ಲಿ ಏನಪ್ಪ, ಈಗ ಸ್ವಲ್ಪ ಸುಮಾರು ವರ್ಷಗಳಿಂದ ನಿಂತಿದ್ದು ಪುನಃ 1993ರಲ್ಲಿ ಮತ್ತೆ ಇದು ಜಾತ್ರೆ ಪ್ರಾರಂಭ ಆಗೈತಿ. ಪ್ರಾರಂಭವಾದ ನಂತರ ಇಲ್ಲಿ ಬೆಳಗ್ಗೆ ಏನು ಮಾಡ್ತಾರಪ್ಪ ಅಂದರೆ, ಈ ಹುಣ್ಣಿಮೆ ಆಗ ಮೊದಲೇ ಮಂಗಳವಾರ 5 ದಿವಸ ನಂದಾದೀಪ ಹಾಕ್ತಾರೆ. ಆಮೇಲೆ ನಂತರ ಪೂಜೆ ಪುನಸ್ಕಾರ, ಆಮೇಲೆ ದಿನ ನಿತ್ಯ ಅಭಿಷೇಕ ಎಲ್ಲ ನಡೀತಾವೆ. ಆಮೇಲೆ ಏನಪ್ಪ ಅಂತಂದರೆ ಇದು ಗಂಗೆ ಸ್ಥಳ ಮಾಡ್ಕೊಂಡು ದೇವ್ರ ಬಣ್ಣಕ್ಕೆ ಹೋಗಿರ್ತಾವೆ, ಕರ್ಕೊಂಬಂದು ಇದು ಮಾಡಿ ಗಂಗೆ ಸ್ಥಳ ಮಾಡಿ ನಂದಾದೀಪ ಘಟ ಸ್ಥಾಪನೆ ಮಾಡ್ತಾರೆ. ಅಲ್ಲಿಂದ ಇದು ಮಾಡ್ತಾರೆ, ಹೋಮ ಹವನಾದಿಗಳೆಲ್ಲ ನಡೀತಾವೆ. ಇಲ್ಲೇನಪ್ಪ ಅಂತಂದ್ರೆ ಇದು ಮೊದಲನೇ ದಿವಸ ಏನಾಗುತ್ತಪ್ಪ ಅಂತಂದ್ರೆ ಅಕ್ಕಿ ಪಾಯಸ, ಅಗ್ನಿಕುಂಡ ಆಗಿ ಆಮೇಲೆ ಹೋಮ ಆಗಿ ಆಮೇಲೆ ಸಾಯಂಕಾಲ ಉತ್ಸವ ಆದಿಗಳು ನಡೀತದೆ.